ಹಾಯ್ ಹಲೋ ನಮಸ್ತೆ ಗೈಸ್. ನೀವು ನೋಡ್ತಾ ಇದ್ದೀರಾ ನಾರಾಯಣ್ ಟೆಕ್ ಎಡಿಟ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ನ. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೇನಪ್ಪ ತಿಳಿಸ್ಕೊಡ್ತಾ ಇದ್ದೀನಿ ಅಂದರೆ, ನೀವು ಟೈಟಲ್ ಹಾಗೂ ತಮ್ನೇಲ್ನ ನೋಡಿದ ಹಾಗೆ ಫೋನ್ಪೇ ಆ್ಯಪ್ನಿಂದ ನಾವು ಟ್ರೈನ್ ಟಿಕೆಟ್ನ ಯಾವ ರೀತಿ ಬುಕ್ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಹಿಂದೆ ನಾನೊಂದು ವಿಡಿಯೋ ಮಾಡಿದ್ದೆ, ಕನ್ಫರ್ಮ್ ಟಿಕೆಟ್ ಆ್ಯಪಲ್ಲಿ ಟ್ರೈನ್ ಟಿಕೆಟ್ನ ಯಾವ ರೀತಿ ಬುಕ್ ಮಾಡೋದು ಅಂತ. ಆ ಒಂದು ವಿಡಿಯೋನ ನೀವಿನ್ನೂ ನೋಡಿಲ್ಲ ಅಂದರೆ ವಿಡಿಯೋನ ನೋಡಿ ಗೈಸ್, ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ. ಈ ಒಂದು ವಿಡಿಯೋನ ಮಾಡ್ತಾ ಇರೋದಕ್ಕೆ ಕಾರಣ ಏನಪ್ಪ ಅಂದರೆ, ತುಂಬ ಜನ ಫೋನ್ಪೇನ ಯೂಸ್ ಮಾಡ್ತಾ ಇರ್ತೀರ ಯು ಪಿ ಐ ಟ್ರಾನ್ಸಾಕ್ಷನ್ಗಳನ್ನೆಲ್ಲ ಮಾಡೋದಕ್ಕೆ. ಸುಮ್ಮನೆ ಟ್ರೈನ್ ಟಿಕೆಟ್ನೆಲ್ಲ ಬುಕ್ ಮಾಡೋದಕ್ಕೆ ಬೇರೆ ಆ್ಯಪ್ನ ಒಂದು ಡೌನ್ಲೋಡ್ ಮಾಡ್ಕೊಳ್ಳಲ್ದೆ ಜಸ್ಟ್ ಇದೇ ಒಂದು ಆ್ಯಪ್ನಲ್ಲಿ ನಾವು ಟ್ರೈನ್ ಟಿಕೆಟ್ಸ್ ಬುಕ್ನ ಯಾವ ರೀತಿ ಟ್ರೈನ್ ಟಿಕೆಟ್ಸ್ನ ಬುಕ್ಕಿಂಗ್ ಮಾಡ್ಬೋದು ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಏನಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್, ಮತ್ತು ಬೆಲ್ ಐಕಾನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ, ಬನ್ನಿ ಗೈಸ್. ಓಕೆ ಗೈಸ್, ನೀವು ಇದಕ್ಕಾಗಿ ಫೋನ್ಪೇ ಆ್ಯಪನ್ನು ಓಪನ್ ಮಾಡ್ಕೊಳ್ಬೇಕಾಗುತ್ತೆ. ಫೋನ್ಪೇ ಆ್ಯಪನ್ನು ಓಪನ್ ಮಾಡ್ಕೊಂಡ ನಂತರ ನಮಗಿಲ್ಲಿ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನಿಮ್ಮ ಬಯೋಮೆಟ್ರಿಕನ್ನು ಕೊಟ್ಬಿಟ್ಟು ಆ್ಯಪನ್ನು ಓಪನ್ ಮಾಡ್ಕೊಳ್ಬೇಕಾಗುತ್ತೆ. ಆ್ಯಪನ್ನು ಓಪನ್ ಮಾಡ್ಕೊಂಡ ನಂತರ ನಮಗಿಲ್ಲಿ ಈ ರೀತಿ ಒಂದು ಇಂಟರ್ಫೇಸ್ ಕಾಣಿಸ್ತಾ ಇರ್ಬೋದು. ಜಸ್ಟ್ ಇಲ್ಲಿ ಏನಪ್ಪ ಮಾಡಬೇಕಂದ್ರೆ, ಇಲ್ಲಿ ಟ್ರಾವೆಲ್ಸ್ ಅಂತ ಒಂದು ಆಪ್ಷನ್ ಅಂತ ಒಂದು ಕಾಣಿಸ್ತಾ ಇದೆ, ಟ್ರಾವೆಲ್ಸ್ ಆ್ಯಂಡ್ ಬುಕ್ಕಿಂಗ್ಸ್ ಅಂತ. ಆ ಒಂದು ಆಪ್ಷನ್ನ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲಿ ಫ್ಲೈಟ್ಸು, ಬಸ್ಸು, ಟ್ರೈನು, ಹಲವಾರು ಆಪ್ಷನ್ಸ್ಗಳು ನಮಗಿಲ್ಲಿ ಕಾಣಿಸ್ತಾ ಇರ್ಬೋದು. ನಾವಿಲ್ಲಿ ಜಸ್ಟು ಟ್ರೈನ್ನ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ. ಟ್ರೈನ್ಸ್ ಅಂತ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ನಮಗಿಲ್ಲಿ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಜಸ್ಟು ಓಪನ್ ಆಗಲಿ ಗೈಸ್, ತೋರಿಸ್ತೀನಿ. ಇಲ್ಲಿ ನೋಡ್ಕೋಬೋದು, ಇಲ್ಲಿ ಈ ರೀತಿ ಬರ್ತಾ ಇದೆ. ಜಸ್ಟ್ ಇಲ್ಲಿ ನಿಮಗೇನು ಬರೋದಿಲ್ಲ, ಸ್ಟಾರ್ಟಿಂಗ್ ಈ ರೀತಿಯೇ ಬರುತ್ತೆ. ಹೋಮ್ ಅಂತ ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ. ಹೋಮ್ ಅಂತ ಕ್ಲಿಕ್ ಮಾಡ್ಕೊಂಡ ನಂತರ ನಮಗಿಲ್ಲಿ ಈ ರೀತಿ ಬರುತ್ತೆ. ಇಲ್ಲಿ ಫ್ರಮು ಮತ್ತು ಟು ಅನ್ನು ನೀವು ಎಂಟರ್ ಮಾಡ್ಕೋಬೇಕಾಗುತ್ತೆ ಮತ್ತು ಡೇಟನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಾನು ಫ್ರಮ್ಮು ಮತ್ತು ಟು ಮತ್ತು ಡೇಟ್ನ ಸೆಲೆಕ್ಟ್ ಮಾಡಿಕೊಂಡು ನಿಮಗೆ ಸಿಗ್ತೀನಿ ಗೈಸ್. ಓಕೆ ಗೈಸ್, ಇಲ್ಲಿ ಫ್ರಮ್ಮು ಮತ್ತು ಟು ಅನ್ನು ಸೆಲೆಕ್ಟ್ ಮಾಡಿಕೊಂಡು ಡೇಟ್ನ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ನಮಗಿಲ್ಲಿ ಈ ರೀತಿ ಬರುತ್ತೆ. ಇಲ್ಲಿ ಕೆಳಗಡೆ ಸರ್ಚ್ ಟ್ರೈನ್ಸ್ ಅಂತ ಒಂದು ಆಪ್ಷನ್ ಕಾಣಿಸ್ತಾ ಇರ್ಬೋದು, ಅದು ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ. ಅದಕ್ಕಿಂತ ಮುಂಚೆ ಒಂದು ಆಪ್ಷನ್ ಕಾಣಿಸ್ತಾ ಇರ್ಬೋದು ಅಲ್ಲಿ ಟಿಕ್ ಮಾರ್ಕು, ಅದನ್ನು ದಯವಿಟ್ಟು ಗೈಸ್ ಟಿಕ್ ಮಾಡೋದಕ್ಕೆ ಹೋಗಬೇಡಿ. ಯಾಕಪ್ಪ ಅಂದರೆ ತುಂಬಾ ದುಡ್ಡನ್ನು ಎಕ್ಸ್ಟ್ರಾ ಚಾರ್ಜ್ ಮಾಡ್ತಾರೆ. ಹಾಗಾಗಿ ಇಲ್ಲಿ ಜಸ್ಟು ಈ ರೀತಿ ಟ್ರೈನ್ಸು ಯಾವ್ಯಾವ ಟ್ರೈನ್ಸ್ ಅವೈಲೇಬಲ್ ಇದೆ ಆ ಒಂದು ಟ್ರೈನ್ಸ್ನ ಇಲ್ಲಿ ನಿಮಗೆ ತೋರಿಸ್ತಾ ಇರ್ಬೋದು. ನಾನಿಲ್ಲಿ ಒಂದು ಟ್ರೈನನ್ನು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಓಕೆ ಗೈಸ್, ಇಲ್ಲಿ ನೋಡ್ಕೋಬೋದು ಟ್ರೈನ್ಸ್ಗಳ ಲೀಸ್ಟನ್ನು ತೋರಿಸ್ತಾ ಇದೆ. ಇಲ್ಲಿ ಸೆಕೆಂಡ್ ಒನ್ ಗೋಲ್ ಗುಂಬಜ್ ಎಕ್ಸ್ಪ್ರೆಸ್ಸಲ್ಲಿ ಟ್ರೈನು 100+ ಸೀಟ್ಸು ಖಾಲಿ ಇದೆ ಸ್ಲೀಪರಲ್ಲಿ. ಜಸ್ಟ್ ಇದ್ರ ಮೇಲೆ ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ನಮಗಿಲ್ಲಿ ಈ ರೀತಿ ಬರುತ್ತೆ. ಇಲ್ಲಿ ಡೇಟ್ ವೈಸು ಕೂಡ ತೋರಿಸ್ತಾ ಇರುತ್ತೆ, ಅವುಗಳನ್ನ ನೀವು ನೋಡಿಕೊಂಡು ಬುಕ್ ಮಾಡ್ಕೊಳ್ಬೇಕಾಗುತ್ತೆ. ನಾನಿಲ್ಲಿ ಜಸ್ಟು 18th ಅಂತ ಒಂದು ಆಪ್ಷನ್ ಕಾಣಿಸ್ತಾ ಇರ್ಬೋದು, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ತಾ ಇದ್ದೀನಿ. ಕ್ಲಿಕ್ ಮಾಡ್ಕೊಂಡ ನಂತರ ನಮಗಿಲ್ಲಿ ಈ ರೀತಿ ಬರುತ್ತೆ. ಜಸ್ಟು ಪ್ಯಾಸೆಂಜರ್ಸ್ ಡೀಟೇಲ್ಸ್ನ ಇಲ್ಲಿ ಎಂಟರ್ ಮಾಡ್ಕೊಳ್ಳೋಕ್ಕೆ ನಾನು ಆಲ್ರೆಡಿ ಪ್ಯಾಸೆಂಜರ್ಸ್ನ ಇಲ್ಲಿ ಸೇವ್ ಮಾಡಿ ಇಟ್ಕೊಂಡಿರೋದ್ರಿಂದ ಸೇವ್ಡಲ್ಲಿ ತೋರಿಸ್ತಾ ಇದೆ. ಜಸ್ಟು ಆ ಒಂದು ಪ್ಯಾಸೆಂಜರ್ ಡೀಟೇಲ್ಸ್ನ ನಾನು ನ್ಯೂ ಆ್ಯಡ್ ಮಾಡಿ ಅದನ್ನು ಸೇವ್ ಮಾಡ್ತೀನಿ ಗೈಸ್. ಸೇವ್ ಮಾಡಿ ನಿಮಗೆ ಸಿಗ್ತೀನಿ. ಓಕೆ ಗೈಸ್, ಇಲ್ಲಿ ಜಸ್ಟು ಕಾಂಟ್ಯಾಕ್ಟ್ ಡೀಟೇಲ್ಸ್ ಅಂತ ಒಂದು ಆಪ್ಷನ್ ಕಾಣಿಸ್ತಾ ಇರ್ಬೋದು, ಅಲ್ಲಿ ನಿಮ್ಮ ಫೋನ್ ನಂಬರು ಮತ್ತು ಇಮೇಲ್ ಐಡಿಯನ್ನು ಎಂಟ್ರ್ ಮಾಡ್ಕೊಳ್ಬೇಕಾಗುತ್ತೆ. ನೀವು ಎಂಟ್ರ್ ಮಾಡ್ಕೊಂಡ ನಂತರ ನಮಗಿಲ್ಲಿ ಈ ರೀತಿ ಹಲವಾರು ಆಪ್ಷನ್ಸ್ಗಳು ಕಾಣಿಸ್ತಾ ಇರ್ಬೋದು. ಜಸ್ಟ್ ಇಲ್ಲಿ ಆಟೋ ಅಪ್ಗ್ರೇಡೇಷನ್ನು ಮತ್ತು ಹೆಲ್ತ್ ಒಂದು ಟರ್ಮ್ ಇನ್ಶೂರೆನ್ಸು ಒಂದು ಇನ್ಶೂರೆನ್ಸ್ ಕೊಡ್ತಾರೆ, 45 ಪೈಸೆ ಆಗುತ್ತೆ ಅಷ್ಟೇ. ಅದನ್ನು ಟಿಕ್ ಮಾಡ್ಕೊಳ್ಳಿ. ನಿಮಗೆ ಯಾವ ಆಪ್ಷನ್ಸ್ ಬೇಕೋ ಅದನ್ನು ಟಿಕ್ ಮಾಡ್ಕೊಳ್ಳಿ. ಇಲ್ಲೂ ಕೂಡ ಹಲವಾರು ಆಪ್ಷನ್ಸ್ಗಳಿದೆ, ಫ್ರೀ ಕ್ಯಾನ್ಸಲೇಷನ್, ಫುಲ್ ರಿಫಂಡು, ಇವೆಲ್ಲ ಹಲವಾರು ಆಪ್ಷನ್ಸ್ಗಳಿದೆ. ನೀವೇನಾದರೂ ಟ್ರೈನು ನಿಮಗೆ ಕನ್ಫರ್ಮೇಷನ್ ಇಲ್ಲ, ನೀವು ಈಗ ಕ್ಯಾನ್ಸಲು ಕೂಡ ಮಾಡ್ಕೋಬೋದು ಅಂದರೆ ಈ ಮೇಲ್ಗಡೆ ಇರೋ ಆಪ್ಷನ್ಸಲ್ಲಿ ಯಾವುದಾದ್ರೂ ಒಂದನ್ನು ಸೆಲೆಕ್ಟ್ ಮಾಡ್ಕೋಬೋದು. ನಾನು ಕ್ಯಾನ್ಸಲ್ ಏನು ಮಾಡೋದಿಲ್ಲ, ಹಾಗಾಗಿ ಜಸ್ಟು ಇಲ್ಲಿ ಪ್ರೊಸೀಡ್ ಟು ಪೇ ಅಂತ ಒಂದು ಆಪ್ಷನ್ ಕಾಣಿಸ್ತಾ ಇರ್ಬೋದು ಕೆಳಗಡೆ, ಆ ಒಂದು ಆಪ್ಷನ್ನ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಕ್ಲಿಕ್ ಮಾಡಿದ ತಕ್ಷಣ ಇನ್ನೊಂದು ಸರ್ತಿ ಈ ಥರ ಕೇಳುತ್ತೆ. ಇಲ್ಲಿ ನೋ ಅಂತ ಕ್ಲಿಕ್ ಮಾಡಿಕೊಂಡು ನಾನಿಲ್ಲಿ ಪ್ರೊಸೀಡ್ ಟು ಪೇ ಮೇಲೆ ಕ್ಲಿಕ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಪೇಮೆಂಟನ್ನು ನೋಡ್ಕೋಬೋದು, ಪೇಮೆಂಟ್ಗೆ ಇಷ್ಟು ತೋರಿಸ್ತಾ ಇದೆ. ಜಸ್ಟ್ ಇಲ್ಲಿ
ನಾನು ಮತ್ತೊಮ್ಮೆ ಪ್ರೊಸೀಡ್ ಟು ಪೇ ಅಂತ ಕ್ಲಿಕ್ ಮಾಡ್ಕೊಳ್ತಾ ಇದ್ದೀನಿ. ಪ್ರೊಸೀಡ್ ಟು ಪೇ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ನಮಗಿಲ್ಲಿ ನೋಡ್ಕೋಬೋದು 399 ರೂಪೀಸ್ ಆಗಿದೆ. ಜಸ್ಟ್ ಇಲ್ಲಿ ಪ್ರೊಸೀಡ್ ಟು ಪೇ ಮೇಲೆ ಮತ್ತೊಮ್ಮೆ ಕ್ಲಿಕ್ ಮಾಡ್ಕೊಳ್ಳೋಣ. ಕ್ಲಿಕ್ ಮಾಡ್ಕೊಂಡ ನಂತರ ನಮಗಿಲ್ಲಿ ಈ ರೀತಿ ಒಂದು ಆಪ್ಷನ್ ಕಾಣಿಸ್ತಾ ಇರ್ಬೋದು. ಪೇಮೆಂಟ್ ಮಾಡೋದಕ್ಕೆ ಕೇಳ್ತಾ ಇದೆ. ಜಸ್ಟ್ ನಾನಿಲ್ಲಿ ಪೇಮೆಂಟನ್ನು ಮಾಡ್ತಾ ಇದ್ದೀನಿ ಗೈಸ್. ನೆಕ್ಸ್ಟ್ ಇಲ್ಲಿ ಪ್ರೊಸೀಡ್ ಟು ಪೇ ಅಂತ ಹೊಡೆದ ತಕ್ಷಣ ನಿಮ್ಮ UPI ID ಹಾಕಬೇಕಾಗುತ್ತೆ. ಓಕೆ ಗೈಸ್, ನೋಡ್ಕೋಬೋದು ನಮ್ಮ ಒಂದು UPI ID ಹಾಕಿದ ತಕ್ಷಣ ಇಲ್ಲಿ ಪೇ ಆಗಿದೆ. ಅದು ಪೇ ಆದ ತಕ್ಷಣ ವೆಯ್ಟ್ ಮಾಡ್ಕೋಬೇಕಾಗುತ್ತೆ ಗೈಸ್. ವೆಯ್ಟ್ ಮಾಡ್ಕೊಂಡ ನಂತರ ಇಲ್ಲಿ ನೋಡ್ಕೋಬೋದು ನಮ್ಮ IRCTC ಯೂಸರ್ ID ತೋರಿಸ್ತಾ ಇದೆ. ಜಸ್ಟ್ ಇಲ್ಲಿ ನಮ್ಮ ಒಂದು ಪಾಸ್ವರ್ಡು ಮತ್ತು ಕೆಳಗಡೆ ಕಾಣಿಸ್ತಾ ಇರೋ ಕ್ಯಾಪ್ಚಾವನ್ನು ಎಂಟರ್ ಮಾಡ್ಕೋಬೇಕಾಗುತ್ತೆ. ನಾನು ಇಲ್ಲಿ ಎಂಟರ್ ಮಾಡಿಕೊಂಡು ನಿಮಗೆ ಸಿಗ್ತೀನಿ ಗೈಸ್. ಓಕೆ ಗೈಸ್, ನಮ್ಮ ಒಂದು IRCTC ಯೂಸರ್ ID ಮತ್ತು ಪಾಸ್ವರ್ಡ್ ಹಾಕಿ ಕ್ಯಾಪ್ಚಾವನ್ನು ಹಾಕಿ ಇಲ್ಲಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ. ಓಕೆ ಗೈಸ್, ನೋಡ್ಕೋಬೋದು ಸಬ್ಮಿಟ್ ಅಂತ ಕ್ಲಿಕ್ ಮಾಡ್ಕೊಂಡ ನಂತರ ಮೆಸೇಜ್ ಕೂಡ ಬಂದಿದೆ. ನಮ್ಮ ಒಂದು ಟಿಕೆಟ್ನು ಕೂಡ ಬುಕ್ ಆಗಿದೆ, ಇಲ್ಲಿ ನೋಡ್ಕೋಬೋದು. ಇಷ್ಟೇ ಗೈಸ್ ಈ ಒಂದು ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇದೇ ರೀತಿಯ ಇಂಟ್ರೆಸ್ಟಿಂಗ್ ಹಾಗೂ ಇನ್ಫಾರ್ಮೇಟಿವ್ ವಿಡಿಯೋಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಗೈಸ್.